Hello guys, welcome to Anjanadri Betta, the birthplace of Lord Hanuman. This is the starting point of Anjanadri Betta. So ಇಲ್ಲಿ ನೀವು ನೋಡ್ಬೋದು ಕ್ರೌಡ್ ತುಂಬ ಇದೆ ಇವತ್ತು ಸ್ಯಾಟರ್ಡೆ ಅದಕ್ಕೆ. ಸೊ ನಾನು ಕಾಲು ತಳ್ಕೊಂಡು ನಾನು ಈ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಗುರು ಎಷ್ಟು ಕ್ರೌಡ್ ಐತೆ ಅಂದರೆ ಕಾಲು ತೊಳೆಯೋಕ್ಕೂ ಜಾಗ ಇಲ್ಲ, ತುಂಬ ವೆಯ್ಟ್ ಮಾಡಬೇಕಾಗ್ತೈತೆ. ಇಲ್ಲಿ ನೀವು ನೋಡ್ಬೋದು ಜಾಗನೇ ಬಿಡ್ತಾಯಿಲ್ಲ ಇವರು. ಫೈನಲಿ ಗುರು ನಾನು ಕಾಲು ತೊಳ್ಕೊಂಡೆ. ಸೊ ಕಾಲು ತೊಳ್ಕೊಂಡ್ಮೇಲೆ ಎಲ್ಲರೂ ಡೈರೆಕ್ಟಾಗಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಕಾಲು ತೊಳ್ಕೊತೀರಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಚಿಕ್ಕ ಓಪನ್ ದೇವಸ್ಥಾನ ಕಾಣಿಸುತ್ತೆ. ಸೊ ಅಲ್ಲಿ ನಿಮಗೆ ಲಾರ್ಡ್ ಶ್ರೀರಾಮ ಮತ್ತು ಹನುಮಾನ್ ಸ್ಟ್ಯಾಚ್ಯೂ ಕಾಣಿಸುತ್ತೆ. ಸೊ ಇಲ್ಲೇನಾದರೂ ನೀವು ಬ್ಲೆಸ್ಸಿಂಗ್ ತಗೊಂಡ್ರೆ ಟ್ರೆಕ್ಕಿಂಗ್ ಇನ್ನೂ ಈಸಿ ಆಗುತ್ತೆ, ಸ್ವಲ್ಪ ಪಾಸಿಟಿವ್ ಆಗಿ ಟ್ರೆಕ್ ಮಾಡ್ಬೋದು. ಸೊ ನಾನು ಇಲ್ಲಿ ಬ್ಲೆಸ್ಸಿಂಗ್ಸ್ ತಗೊಂಡು ನನ್ನ ಟ್ರೆಕ್ ನಾನು ಸ್ಟಾರ್ಟ್ ಮಾಡಿದೆ. ಈ ಬೆಟ್ಟದ ಹಿಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಅಂಜನಿ ದೇವಿ ಲಾರ್ಡ್ ಹನುಮಾನಿಗೆ ಜನ್ಮ ಕೊಟ್ಟಿದ್ದು ಇದೇ ಬೆಟ್ಟದ ಮೇಲೆ. ಸೊ ಅದಕ್ಕಾಗಿ ಈ ಬೆಟ್ಟದ ಹೆಸರು ಅಂಜನಾದ್ರಿ ಅಂತ ಕರೆಯುತ್ತಾರೆ. ಗೈಸ್, ನೀವು ಕ್ಲೈಂಬ್ ಮಾಡೋವಾಗ ಈ ಥರ ರೆಸ್ಟಿಂಗ್ ಪ್ಲೇಸಸ್ ಸಿಗುತ್ತೆ. ಸೊ ನಿಮ್ಗೆ ಏನಾದರೂ ಟಯರ್ಡ್ ಆದರೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ನಿಮ್ಮ ಟ್ರಕ್ನ ಸ್ಟಾರ್ಟ್ ಮಾಡ್ಬೋದು. ಹೋಗ್ತಾ ಹೋಗ್ತಾ ಬೆಂಗಳೂರು ಟ್ರಾಫಿಕ್ ಥರ ಫುಲ್ ಜಾಮ್ ಆಗೋಯ್ತು, ಕ್ರೌಡ್ ಜಾಸ್ತಿ ಆಗೋಯ್ತು. ನಮ್ಮ ಹುಡುಗಿಲ್ಲ ಮೇಲೆ ಬೆಟ್ಟದ ತುದಿಗೆ ಹೋಗ್ತಾ ಹೋಗ್ತಾ ಕ್ರೌಡ್ ಇನ್ನೂ ಜಾಸ್ತಿ ಬಿಲ್ಡ್ ಆಗ್ತಾಯಿತ್ತು. ಸೊ ಗೈಸ್, ನೀವೇನಾದರೂ ಟ್ರೆಕ್ ಮಾಡ್ತಾ ಇರುವಾಗ ಈ ಥರ ಕೋತಿಗಳು ಸಿಕ್ಕಿದ್ರೆ ದಯವಿಟ್ಟು ಊಟ ಕೊಡಬೇಡಿ. ಸೊ ಸೈಡಲ್ಲಿ ಇಕ್ಬಿಟ್ಟು ಹೋಗಿ, ಮತ್ತು ಕೋತಿಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಬ್ಯಾಗ್ನ ಕಿತ್ಕೊಂಡು ಹೋಗ್ಬಿಡುತ್ತೆ, ಫೋನ್ನ ಕಿತ್ಕೊಂಡು ಹೋಗ್ಬಿಡುತ್ತೆ, ಲೈಕ್ ಊಟ ಏನಾದರೂ ಇದ್ದರೆ ಅದು ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಬಿ ಕೇರ್ಫುಲ್ ವಿತ್ ಯುವರ್ ಥಿಂಗ್ಸ್. ಇನ್ನೂ ಒಂದು 150 to 180 ಸ್ಟೆಪ್ಸ್ ಹತ್ತಿದ್ರೆ ನಮಗೆ ಟೆಂಪಲ್ ಕಾಣಿಸುತ್ತೆ. ಸೊ ನೀವು ಟ್ರೆಕ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಿ. ಸೊ ಯಾಕಂದರೆ ಇಲ್ಲಿ ನೋಡ್ಬೋದು ನೀವು, ಈ ಸ್ಟೋನ್ಸ್ ಎಲ್ಲ ತುಂಬ ಶಾರ್ಪ್ ಆಗಿದೆ. ಏನಾದರೂ ಮಿಸ್ ಆಗಿ ಆ ಶಾರ್ಪ್ ಪ್ಲೇಸಲ್ಲಿ ಏನಾದರೂ ನಿಮ್ಮ ತಲೆ ಏನಾದರೂ ಹೊಡ್ಕೊಂಡ್ರೆ ಸೊ ತುಂಬ ಕ್ರಿಟಿಕಲ್ ಆಗುತ್ತೆ ಸಿಚುವೇಶನು. ಸೊ ತುಂಬ ಕೇರ್ಫುಲ್ ಆಗಿರಿ. ಗೈಸ್, ಟೆಂಪಲ್ ಬಂದ್ಬಿಟ್ಟು 6 AM to 6 PM ಓಪನ್ ಇದ್ದೇ ಇರತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಪಿಂಕ್ ಟಿ ಶರ್ಟ್ ಹುಡುಗ ಥರ ಅರ್ಜೆಂಟ್ ಬಿಡಬೇಡಿ. ಏನಾದರೂ ಮಿಸ್ ಆಗಿ ಬಿದ್ದರೆ ನಿಮಗೆ ತೊಂದರೆ ಆಗತ್ತೆ. ಸೊ ದಯವಿಟ್ಟು ಸ್ಲೋ ಆಗಿ ಆರಾಮಾಗಿ ಜೈ ಶ್ರೀರಾಮ್ ಅಂದ್ಕೊಂಡು ಮುಂದಕ್ಕೆ ಗೈಸ್ ಟ್ರಕ್ ಮಾಡ್ತಾ 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 ಈ ಥರ 2 ಬಂಡೆಗಳ ಮಧ್ಯೆ ನಡೀತೀರ ನೀವು. ಸಾಕಾದಾಗಿರತ್ತೆ ಎಕ್ಸ್ಪೀರಿಯನ್ಸು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ. ಎಲ್ಲರೂ ನುಗ್ತವ್ರೆ. ಸೊ ಈ ನುಗ್ಗೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರತ್ತೆ. ಸಾಕಾದಾಗಿರತ್ತೆ ಎಕ್ಸ್ಪೀರಿಯನ್ಸು. ನೋಡಿ, ನಾನು ಇವಾಗ ತೋರಿಸ್ತೀನಿ ನಿಮಗೆ.
ಗೈಸ್ ಇಲ್ಲಿಂದ ನಿಮಗೆ ಎಂಟೈರ್ ಹಂಪಿ ಕಾಣಿಸುತ್ತೆ, ವಿರೂಪಾಕ್ಷ ಟೆಂಪಲ್ ಕಾಣಿಸುತ್ತೆ, ಮತ್ತು ಇಲ್ಲೇ ಪಕ್ಕದಲ್ಲಿರುವಂಥ ಕಿಷ್ಕಿಂಧ ಖಂಡ ಯಾವುದಾಯ್ತೋ ಇದೆಲ್ಲ ಕಾಣಿಸುತ್ತೆ. ಸೊ ಆ ಕಿಷ್ಕಿಂಧ ಖಂಡನೇ ಒಂದು ದೊಡ್ಡ ಪ್ರೂಫು ದಟ್ ರಾಮಾಯಣ ನಡೀತು ಅಂತ. ಸೊ ಈ ರೂಯಿನ್ಸ್ ಎಲ್ಲ ಕಿಷ್ಕಿಂಧನೇ ಅಂತಾರೆ. ಈ ಪ್ಲೇಸಲ್ಲಿ ನೀವು ತಲೆ ಬಗ್ಗಿಸಿ ಮುಂದಕ್ಕೆ ಹೋಗ್ಬೇಕು. ಸೊ ದಯವಿಟ್ಟು ಕೇರ್ಫುಲ್ ಆಗಿರಿ, ನಿಮ್ಮ ತಲೆ ಬಂಡೆಗೆ ಏನಾದರೂ ಟಚ್ ಆದರೆ ತುಂಬ ತೊಂದರೆ ಆಗುತ್ತೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ನೋಡಿ ಇಲ್ಲೇ ತಲೆ ಬಗ್ಸಿ ನೀವು ಮುಂದಕ್ಕೆ ಹೋಗ್ಬೇಕು. ದಯವಿಟ್ಟು ಅರ್ಜೆಂಟ್ ಬಿಡಬೇಡಿ, ಒಂದೊಂದು ಸಿಂಗಲ್ ಲೈನಲ್ಲಿ ಹೋಗಿ. ತುಂಬ ರಶ್ ಮಾಡಿಕೊಂಡು ತುಂಬ ಅರ್ಜೆಂಟ್ ಬಿಡಬೇಡಿ. ಈ ಜಾಗನ ದಾಟಿದ್ಮೇಲೆ ನಿಮಗೆ ದೇವಸ್ಥಾನ ತುಂಬಾ ಹತ್ತಿರದಲ್ಲಿ ಕಾಣಿಸುತ್ತೆ. ಸೊ ಆ ವೈಬ್ಸ್ ಅಂತೂ ತುಂಬಾ ಪಾಸಿಟಿವ್ ಆಗಿರುತ್ತೆ, ಸಾಕಾಗಿರುತ್ತೆ. ಮತ್ತೆ ಇಲ್ಲಿ ಬಂಡೆಗಳ ಮೇಲೆ ನೀವು ನೋಡ್ಬೋದು ಜೈ ಶ್ರೀರಾಮ್ ಮತ್ತೆ ಹನುಮಾನ್ಜಿ ಅವರ ಚಿತ್ರನ ಬಿಡಿಸಿದ್ದಾರೆ. ತುಂಬ ಚೆನ್ನಾಗೈತೆ ಅದು. ದೇವಸ್ಥಾನ ಹತ್ರ ಹೋಗ್ತಾ ಹೋಗ್ತಾ ನನಗಂತೂ ಗೂಸ್ ಬಂಪ್ಸೇ ಬಂದ್ಬಿಡ್ತು. ಜನರೆಲ್ಲ ಜೈ ಶ್ರೀರಾಮ್ ಅಂತಿರೋದು, ಜೈ ಹನುಮಾನ್ ಅಂತಿರೋದು, ಜೈ ಬಜರಂಗ್ ಬಲಿ ಅಂತಿರೋದು ತುಂಬ ಪಾಸಿಟಿವ್ ಫೀಲ್ ಆಗಿತ್ತು. ನನಗಂತೂ ತುಂಬ ಶಿವರ್ ಆಗ್ತಾಯಿತ್ತು ಬಾಡಿ, ಯಾಕಂತ ಗೊತ್ತಿಲ್ಲ, ಸಾಕಾಗಿತ್ತು. ಇವತ್ತು ಸ್ಯಾಟರ್ಡೇ ಆಗೋದ್ರಿಂದ ಕ್ರೌಡ್ ಅಂತೂ ತುಂಬಾ ಇತ್ತು. ನನಗೆ ತುಂಬ ಖುಷಿಯಾಗಿತ್ತು. ಸ್ಕೂಲ್ ಮಕ್ಕಳನ್ನು ಈ ಥರ ಟೆಂಪಲ್ ಟ್ರಿಪ್ಸ್ಗೆ ಕರ್ಕೊಂಡು ಹೋಗ್ತಾರಲ್ಲ, ತುಂಬ ಖುಷಿ ಆಗತ್ತೆ. ಗೈಸ್ ಈ ಬಂಡೆ ಏನು ಕಾಣಿಸ್ತೈತಲ್ಲ, ನಮಗೆ ದೂರದಿಂದ ಲೈಕ್ ಹನುಮಾನ್ಜಿ ಅವರು ಕೂತಿರೋ ಥರ ಕಾಣಿಸುತ್ತೆ. ಈ ಪಿಕ್ ನೋಡಿ ಇದೇ ಥರ ಕಾಣಿಸುತ್ತೆ ದೂರದಿಂದ. ಫೈನಲಿ ನಾನು ಟೆಂಪಲ್ ಪಕ್ಕದಲ್ಲೇ ಇದ್ದೀನಿ. ಇಲ್ಲಿಂದ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗೈತೆ ಅಂದರೆ, ಅದು ತುಂಗಭದ್ರಾ ರಿವರ್ ಫ್ಲೋ ಆಗ್ತಿರೋದು, ವಿರೂಪಾಕ್ಷ ಟೆಂಪಲು, ಒಂದು ಸೈಡು ಕಿಷ್ಕಿಂಧ ಖಂಡ ಎಲ್ಲ ಸಾಕಾದಾಗೈತೆ. ಗೈಸ್ ಇನ್ನೇನು ಟೆಂಪಲ್ ರೀಚ್ ಆದೆ. ಸೊ ಟೆಂಪಲ್ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ. ಸೊ ನಾನು ಕ್ಯಾಮ್ರಾ ಆಫ್ ಮಾಡ್ತಾಯಿದ್ದೀನಿ. ಸೊ ಟೆಂಪಲಿಂದ ಆಚೆ ಬಂದು ನಿಮಗೆ ಹತ್ತು ಕಡೆ ಟೆಂಪಲ್ ಲೆಫ್ಟ್ ಸೈಡ್ ಇರುವ ವ್ಯೂಸ್ ಎಲ್ಲ ತೋರಿಸ್ತೀನಿ. ಗೈಸ್ ನಾನು ನಮ್ಮ ಆಂಜನೇಯನ ದರ್ಶನ ಮುಗಿಸ್ಕೊಂಡು ಟೆಂಪಲ್ ಆಚೆ ಬಂದೆ. ಇಲ್ಲಿ ನೀವು ನೋಡ್ಬೋದು ಕ್ರೌಡ್ ಜಾಸ್ತಿ ಆಗೈತೆ. ಮತ್ತು ಇವತ್ತು ಇನ್ನೊಂದು ಸ್ಪೆಷಲ್ ಏನಾಯ್ತು ಅಂತ ಗೊತ್ತಾ, ನಮ್ಮ ಕರ್ನಾಟಕ ರಾಜ್ಯೋತ್ಸವ.
ಸೊ ಎಲ್ಲರೂ ನಮ್ಮ ಕರ್ನಾಟಕ ಬಾವುಟನ ಹಿಡ್ಕೊಂಡು ಫೋಟೋ ಇಟ್ಕೊತಾಯಿದ್ರು. ಆ್ಯಂಡ್ ಇಲ್ಲಿ ಸರೌಂಡಿಂಗ್ಸ್ ನೋಡಿ ಎಷ್ಟು ಚೆನ್ನಾಗೈತೆ, ಫುಲ್ ಗ್ರೀನರಿ, ಫುಲ್ ಪ್ಯಾಡಿ ಫಾರ್ಮ್ಸೇ ಐತೆ, ಸಕ್ಕದಾಗೈತೆ. ಎಲ್ಲ ಪ್ಯಾನೋರಾಮಿಕ್ ವ್ಯೂ ಸಕ್ಕದಾಗಿ ಕಾಣಿಸುತ್ತೆ ಈ ರೂಯಿನ್ಸ್ದು. ನಮ್ಮ ಆಂಜನೇಯನ ದೇವಸ್ಥಾನಕ್ಕೆ ಬಂದಮೇಲೆ ಈ ಆರೆಂಜ್ ಕಲರ್ ತಿಲ್ಕ ಹಿಡ್ಕೊಳೋದು ಮ್ಯಾಂಡೇಟರಿ. ಸೊ ನಾನು ಇವಾಗ ತಿಲ್ಕ ಹಿಡ್ಕೊತೀನಿ. ಫೈನಲ್ ಆಗಿ ತಿಲ್ಕ ಹಿಡ್ಕೊಂಡೆ. ಈ ತಿಲ್ಕ ಹಿಡ್ಕೊಂಡ್ರೆ ಒಂಥರ ನಿಮಗೂ ಪಾಸಿಟಿವ್ ವೈಬ್ಸ್ ಅನ್ಸುತ್ತಾ? ನನಗಂತೂ ತುಂಬ ಅನಿಸುತ್ತೆ. ಗಾಯ್ಸ್, ಈ ಚಿತ್ರ ನೋಡಿ ಎಷ್ಟು ಚೆನ್ನಾಗೈತೆ. ನಮ್ಮ ಶ್ರೀರಾಮ ಮತ್ತು ಲಕ್ಷ್ಮಣದು ಟ್ರೀ ನೋಡಿ ಎಷ್ಟು ಚೆನ್ನಾಗೈತಲ್ಲ ವ್ಯೂ. ನೀವೇನಾದರೂ ಪೂಜೆ ಮಾಡೋ ಐಟಮ್ಸ್ ಲೈಕ್ ತೆಂಗಿನಕಾಯಿ, ಹೂವು ಎಲ್ಲ ತಂದಿದ್ರೆ, ಸೊ ಆ ತೆಂಗಿನಕಾಯಿನ ನೀವು ಈ ಜಾಗದಲ್ಲಿ ಹೊಡಿಬೋದು. ಅಲ್ಲೊಂದು ಟ್ರೀ ಐತೆ, ಸೊ ಆ ಟ್ರೀಗೆ ನೀವು ತಾಯಿತಾನು ಕಟ್ಬೋದು. ಏನಾದರೂ ವಿಷಸ್ ಇದ್ದರೆ ಬೇಗ ಇದಾಗತ್ತೆ ನಿಮಗೆ. ನೋಡಿ ಕ್ರೌಡ್ ಅಂತೂ ಫುಲ್ ಆಗಿಬಿಟ್ಟಿದೆ. ಫುಲ್ ಪೂಜೆ ಮಾಡ್ತಾರೆ, ತೆಂಗಿನಕಾಯಿ ಹೊಡಿತಾರೆ. ಟೆಂಪಲ್ ಲೆಫ್ಟಲ್ಲಿ ನಿಮಗೆ ಪ್ರಸಾದನೂ ಸಿಕ್ಕತ್ತೆ, ಸೊ ಅಲ್ಲಿ ನೀವು ತಿನ್ಬೋದು. ಆ್ಯಂಡ್ ರೈಟಲ್ಲಿ ನಿಮಗೆ ಈ ಥರ ವ್ಯೂ ಸಿಕ್ಕತ್ತೆ. ಗೈಸ್, ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ, ಈ ಟ್ರೆಕ್ ಮಾಡ್ಕೊಂಡು ಮೇಲೆ ಬರ್ತಾರಲ್ಲ, ಅದೇ ಜಾಗದಲ್ಲಿ ಲೈಕ್ ಕೆಳಗಡೆನೂ ಹೋಗ್ತವ್ರೆ. ಸೊ ದಯವಿಟ್ಟು ಅದು ಕಡೆ ಹೋಗ್ಬೇಡಿ, ಯಾಕಂದರೆ ತುಂಬ ತೊಂದರೆ ಆಗತ್ತೆ, ಫುಲ್ಲು ಜಾಮ್ ಆಗಿಬಿಡುತ್ತೆ. ಸೊ ದೇರ್ ಈಸ್ ಅ ಸಪ್ರೇಟ್ ಪ್ಲೇಸ್ ನೀವು ಕೆಳಗಡೆ ಹೋಗ್ಬೇಕಾಗಿರೋದು. ಸೊ ಟೆಂಪಲ್ ಆಪೋಸಿಟಲ್ಲಿ ಒಂದು ವೇ ಇದೆ. ಸೊ ಆ ವೇಯಲ್ಲಿ ಹೋಗ್ತಾ ಇದ್ರೆ ನಿಮಗೆ ಸ್ವಲ್ಪ ಒಂದು 50, 60, 70 ಮೀಟರ್ಸು ಮುಂದಕ್ಕೆ ಹೋಗ್ತಾ ಇದ್ರೆ ನಿಮಗೆ ಲೈಕ್ ಕೆಳಗಡೆ ಹೋಗೋಕ್ಕೆ ಇನ್ನೊಂದು ದಾರಿ ಸಿಕ್ಕತ್ತೆ. ಸೊ ದಯವಿಟ್ಟು ಆ ದಾರಿನ ಪ್ರಿಫರ್ ಮಾಡಿ, ಯಾಕಂದರೆ ನಾವು ಮೇಲೆ ಬರೋ ಇದರಲ್ಲೇ ಹೋದರೆ ತುಂಬ ಕಂಜೆಸ್ಟೆಡ್ ಆಗುತ್ತೆ. ಲೈಕ್ ಫುಲ್ ಕ್ರೌಡ್ ಫಾರ್ಮ್ ಆಗಿಬಿಡುತ್ತೆ. ಈ ಸೈಡು ಹೋಗೋಕ್ಕಾಗಲ್ಲ, ಆ ಸೈಡು ಹೋಗೋಕ್ಕಾಗಲ್ಲ. ಸೊ ಮೇಲೆ ಟ್ರೆಕ್ ಮಾಡೋರೆಲ್ಲ ಅದು ಕಡೆ ಬರಲಿ, ಕೆಳಗಡೆ ಹೋಗ್ಬೇಕಾಗಿರೋರು ಇವಾಗ ನಾನು ತೋರಿಸಿರೋ ಜಾಗ ಸೈಡ್ ಹೋಗಿ. ನಮ್ಮ ಅಂಜನಾದ್ರಿ ಬೆಟ್ಟ ಅಸೋಸಿಯೇಷನ್ ಏನಾಯಿತು, ದಯವಿಟ್ಟು ಇದು ಅವ್ರು ನೋಡ್ಕೊಬೇಕು, ಜನರನ್ನು ಗೈಡ್ ಮಾಡಬೇಕು ಈ ಸೈಡ್ ಹೋಗಬೇಕು ಅಂತ. ಆ್ಯಂಡ್ ಇನ್ನೊಂದು, ಇಲ್ಲಿ ಲಿಟರ್ ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಇದೊಂದು ಸ್ಪಿರಿಚುವಲ್ ಪ್ಲೇಸು, ಇದನ್ನು ಲಿಟರ್ ಮಾಡ್ತೀರಾ ನೀವು. ಆ್ಯಂಡ್ ಒನ್ ಮೋರ್ ಏನಂದರೆ, ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಸೊ ಈ ಗುಟ್ಕಾ ಎಲ್ಲ ಹಾಕ್ಕೊಳೋದು, ದೇವಸ್ಥಾನದ ಮೇಲೆ ಗುಟ್ಕಾ ಹಾಕ್ಕೊಳೋದೆಲ್ಲ ಪ್ಲೀಸ್ ದಯವಿಟ್ಟು ಮಾಡಬೇಡಿ. ಸೊ ನಮ್ಮ ಅಂಜನಾದ್ರಿ ಬೋರ್ಡ್ ಏನಾಯಿತೋ ಅದೆಲ್ಲ ಗುಟ್ಕಾ ಎಲ್ಲ ಕೆಳಗಡೆ ಇದು ಮಾಡಿಸ್ಬಿಟ್ಟು ಮೇಲೆ ಕಳಿಸ್ಬೇಕು. ಗೈಸ್, ನನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಸೊ ಆಟೋನಲ್ಲಿ ಕೂತ್ಕೊಂಡು ಮತ್ತೆ ನನ್ನ ಬೈಕ್ ಸ್ಟಾರ್ಟಿಂಗಲ್ಲಿ ಪಾರ್ಕ್ ಆಗೈತೆ, ಸೊ ಅಲ್ಲಿ ಹೋಗ್ತಾಯಿದ್ದೀನಿ. ಸೊ ಆಟೋಗೆ ಜಸ್ಟ್ 20 ರೂಪೀಸು. ಈ ಥರ ವ್ಯೂ ನೀವು ಎಂಜಾಯ್ ಮಾಡ್ಬೋದು. ನಾನು ಇದೇ ಥರ ವ್ಲಾಗ್ಸ್ ಮಾಡ್ತಾಯಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್. ಇನ್ನೂ ಈ ಥರ ವೀಡಿಯೋಸ್ ತುಂಬ ಮಾಡ್ತೀನಿ. ಸೊ ಸಿ ಯು ಗೈಸ್, ಟೇಕ್ ಕೇರ್, ಸ್ಟೇ ಟ್ಯೂನ್ಡ್. ಜೈ ಶ್ರೀರಾಮ್.